ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಬೆಂಗಳೂರು ಸಿಟಿ ತಮಗೆಲ್ಲ ಗೊತ್ತಿದ್ದಂಗೆ ಬೆಂಗಳೂರಲ್ಲಿ 1 ಕೋಟಿ ಮೇಲೆ ಜನಸಂಖ್ಯೆ ಇದೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋ ಚಾಲಕರು, ಕೂಲಿ ಮಾಡೋರು, ಫುಟ್ಪಾತ್ ಬೀದಿ ವ್ಯಾಪಾರ ಮಾಡೋರು ಅಂತವ್ರೆ ಇರೋದು. ಅದ್ ನೋಡಿ ಮನೆ ಮುಖ್ಯಮಂತ್ರಿಗಳು ಬಡವರಿಗೂ ಸ್ವಂತ ಮನೆ ಆಗ್ಬೇಕಂತ 1 ಲಕ್ಷ ಹೌಸಿಂಗ್ ಸ್ಕೀಮ್ ಅಂತ ಆ ಟೈಮಲ್ಲಿ ತಂದ್ರು. 2017 ತಂದು ರಾಜೀವ್ ಗಾಂಧಿಗೆ ಸರ್ಕಾರದಿಂದ 1028 ಎಕರೆ ಜಾಗ ಕೊಟ್ಟು ಬೆಂಗಳೂರು ಸಿಟಿಯಲ್ಲಿ ಸರೌಂಡಿಂಗ್ ಅಲ್ಲಿ 1028 ಎಕರೆ ಜಾಗ ಕೊಟ್ಟರು. ಆ ಟೈಮಲ್ಲಿ ರೇಟ್ ನಿಗದಿ ಮಾಡಿದ್ದು 6 ಲಕ್ಷ ರೂಪಾಯಿ ಅಂತ ನಿಗದಿ ಮಾಡಿದ್ರು. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ರೂಪಾಯಿ, ರಾಜ್ಯ ಸರ್ಕಾರದಿಂದ 1,20,000, ಎಸ್ ಸಿ ಇದ್ರೆ 2 ಲಕ್ಷ ಅಂತ ಮಾಡಿ ಬರೀ ಅವ್ರು 2,50,000 ರೂಪಾಯಿ ಕೊಟ್ರೆ ಅವ್ರ ಒಂದು ಸ್ವಂತ ಮನೆ ಆಗೋದು, ಒಂದು 600 ಸ್ಕ್ವೇರ್ ಫೀಟ್ ಮನೆ ಆಗೋದು. 2017 ಆದ್ಮೇಲೆ 2018 ಸಮ್ಮಿಶ್ರ ಸರ್ಕಾರ ಬಂತು. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರದಲ್ಲಿ 2021 ಏನ್ ನಾವು 6 ಲಕ್ಷ ಮನೆ ಸಿದ್ದರಾಮಯ್ಯ ಅವರು ನಿಗದಿ ಮಾಡಿದ್ರು. ಬಿಜೆಪಿ ಸರ್ಕಾರ ಇರುವಾಗ ಮನೆ ಬಸವರಾಜ ಬೊಮ್ಮಾಯಿ ಅವರು ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು 6 ಲಕ್ಷ ಇದ್ದಿದ್ದು 10,60,000 ರೂಪಾಯಿ ಮಾಡಿದ್ರು. ಅದ್ರ ಜೊತೆಯಲ್ಲಿ 18% GST ಹಾಕಿ 11,20,000 ಮಾಡಿದ್ರು. ಮಾಡಿ ಬಡವರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? 2.5 ಲಕ್ಷದಲ್ಲಿ ಅವ್ರ ಮನೆ ಸಿಗ್ತಾ ಇತ್ತು. ಈಗ ಹೆಚ್ಚು ಮಾಡಿದ ಕಾರಣಕ್ಕೆ ಆಲ್ಮೋಸ್ಟ್ ಡಬಲ್ ಮಾಡಿದ್ದಾರೆ. ಹೆಚ್ಚು ಮಾಡಿದ ಕಾರಣಕ್ಕೆ ಬಡವರು 8 ಲಕ್ಷ ರೂಪಾಯಿ ಕಟ್ಟಬೇಕಾಗ್ತದೆ. ಆ ಕಾರಣಕ್ಕೆ ಅವ್ರು ಬಡವ್ರ ಮನೆ ಕೊಡಕ್ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಸಿದ್ದರಾಮಯ್ಯ ಅವರು ರಿವ್ಯೂ ಮೀಟಿಂಗ್ ಮಾಡ್ಬಿಟ್ಟು ಇಲ್ಲ ಜಾಸ್ತಿ ಆಗ್ತದೆ, ಬಡವ್ರು ಎಲ್ಲಿಂದ ಕೊಡಕ್ ಸಾಧ್ಯ, ಈ ನಮ್ಮ ಸರ್ಕಾರದಿಂದ ನಾನು 1 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮನೆ ಸಿದ್ದರಾಮಯ್ಯ 1 ಲಕ್ಷ ರೂಪಾಯಿ ಹಣ ಘೋಷಣೆ ಮಾಡಿದ್ದಾರೆ. ಅದೂ ಈ ತಿಂಗಳಲ್ಲಿ 4,800 ಮನೆಗಳು ನಾವು ಕೊಡ್ತಾ ಇದ್ದೀವಿ. ನಾನು ಇಷ್ಟೇ ಹೇಳೋದು ತಮಗೆ, ನಮ್ಮ ಸರ್ಕಾರ ಇರೋದು ನಾವು ಬಡವರ ಪರ ಸರ್ಕಾರ ಇರೋದು. ಹೇಳ್ತಾರೆ ಬಹಳಷ್ಟು ವಿರೋಧ ಪಕ್ಷದವರು ಇಲ್ಲ ಈ ಸರ್ಕಾರದಲ್ಲಿ ಈ ಗ್ಯಾರಂಟಿಗಳು ಕೊಟ್ಟು ಏನೇನು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಮನೆ ವಿರೋಧ ಪಕ್ಷದವರು ಹೇಳ್ತಾರೆ. ನನ್ನ ಅನಿಸಿಕೆ, ನಾನು ಬಹಳಷ್ಟು ಮನೆ ಮುಖ್ಯಮಂತ್ರಿಗಳ ಜೊತೆ ಗುದ್ಲಿ ಪೂಜೆ ಹೋಗಿದ್ದೀನಿ. ನಾನು ಕನಕಪುರದ ಲಾಸ್ಟ್ ಮೂರು ತಿಂಗಳ ಹಿಂದೆ ಚನ್ನಪಟ್ಟಣಕ್ಕೆ 500 ಕೋಟಿಯನ್ನ ಗುದ್ಲಿ ಪೂಜೆಯನ್ನ ಮಾಡಿದ್ರು. 500 ಕೋಟಿದು. ಹಾಗಾಗಿ ಮಾಗಡಿಗೆ ಹೋಗಿದ್ದೆ ನಾನು ಮನೆ ಮುಖ್ಯಮಂತ್ರಿ ಜೊತೆ. ಅಲ್ಲೂ 250 ಕೋಟಿ ಗುದ್ಲಿಯನ್ನ ಪೂಜೆ ಮಾಡಿದ್ರು. ಸಂಡೂರಲ್ಲಿ 4 ತಿಂಗಳ ಹಿಂದೆ ಮನೆ ಮುಖ್ಯಮಂತ್ರಿಗಳು ಬಂದಿದ್ರು. ನನಗೆ ಆಶ್ಚರ್ಯ ಆಯ್ತು, ಎಲ್ಲಿಂದಪ್ಪ ಇದು ದುಡ್ಡು ಬರ್ತಂತ. 1,610 ಕೋಟಿ ರೂಪಾಯಿ ನಮ್ಮ ಸಣ್ಣೂರು ಕ್ಷೇತ್ರಕ್ಕೆ 1.5 ವರ್ಷದಲ್ಲಿ ಗುದ್ಲಿ ಪೂಜೆ ಕೊಟ್ಟಿದ್ದಾರೆ. ನಂದೇ ಸ್ವತಃ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ 560 ಕೋಟಿ ಟೋಟಲ್ ಅನುದಾನ ಕೊಟ್ಟಿದ್ದಾರೆ. ಎಲ್ಲಾ ಕಡೆ ಒಳ್ಳೆ ಕೆಲಸ ನಡೀತಾ ಇದೆ. ಈ ಕಾಂಗ್ರೆಸ್ ಸರ್ಕಾರ ಇರೋದೇ ಬಡವರ ಪರ ಅಂತ ಹೇಳ್ತಾ ಇನ್ನೊಂದು ಬಾರಿ ತಮಗೆಲ್ಲ ಗಣರಾಜ್ಯೋತ್ಸವದ ಶುಭಾಶಯ ಕೋರಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬೇಡ್ಕರ್. ಅದು ದಯಮಾಡಿ ಯಾರು ಬೇಜಾರು ಇದು ಮಾಡ್ಕೊಳ್ಬಾರ್ದು, ಆತಂಕ ಪಡಬಾರ್ದು. ಆ ಫ್ಲಾಗ್ ಏನೋ ಕಟ್ಟಾಗ್ಬಿಟ್ಟು ಆ ಫ್ಲಾಗ್ ಕೆಳಗಡೆ ಬಿದ್ದಿದೆ. ಯಾರು ಅಧಿಕಾರಿಗಳು ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀನಿ. 76ನೇ ಗಣರಾಜ್ಯೋತ್ಸವದ ಶುಭ ಸಂದೇಶದೊಂದಿಗೆ ಎಲ್ಲರಿಗೂ